ಬರೀ 25,000 ಬರುತ್ತೆ ಡೌನ್ ಪೇಮೆಂಟ್. 25,000 ಡೌನ್ 25,000 ಬರುತ್ತೆ. ಡೀಸೆಲ್ 6 ಫೀಟ್ 5 ಫೀಟ್ ಇದೆ. ಬಂದು ನಿಮ್ಗೆ ಸಿವಿಲ್ ಚೆನ್ನಾಗಿದ್ರೆ 40,000 ಡೌನ್ ಪೇಮೆಂಟ್ ಬರುತ್ತೆ. ಸಿಬಿಲ್ ಚೆನ್ನಾಗಿದ್ರೆ 40,000 ಡೌನ್ ಪೇಮೆಂಟ್ ಬರುತ್ತೆ. Okay. ಸಿವಿಲ್ ಏನೋ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಒಂದ್ 45,000 ಇಂದ 50,000 ಡೌನ್ ಪೇಮೆಂಟ್. ಇವಾಗ ನಾವು ಸಿವಿಲ್ ಚೆನ್ನಾಗಿದೆ 38 ಇಂದ 40,000 ಹೇಳಿದೀವಿ. ಅದ್ರಲ್ಲಿ ಒಂದ್ 5,000 10,000 ಹೆಚ್ಚು ಕಮ್ಮಿ ಬರುತ್ತೆ Okay. ಸಿವಿಲ್ ಇಲ್ಲ ಅಂದ್ರೆ. ಒಂದು 50,000 ಅನ್ಕೊಳ್ಳಿ. 50,000 ರೂಪಾಯಿ ಆಗುತ್ತೆ ಸರ್ ಸೈಜ್ ಏನಿದೆ ಬರುತ್ತೆ ಸರ್. ಇದು 6 ಅಡಿ ಸರ್, 6 ಫೀಟ್ 6 ಫೀಟ್ ಕಂಪ್ನಿ ಬಂದು ಸಿವಿಲ್ ಚೆನ್ನಾಗಿದ್ರೆ 45,000 ಡೌನ್ ಪೇಮೆಂಟ್ ಬರುತ್ತೆ. ಓಕೆ. ಸಿವಿಲ್ ಏನೋ ಒಂಚೂರು ಹಿಂದೆ ಮುಂದೆ ಆಗಿದೆ 55,000 ಇಂದ 60,000 ಡೌನ್ ಪೇಮೆಂಟ್. ಇದು ಬಂದು ನಿಮ್ಗೆ ಲಾಂಗ್ ಅಲ್ಲಿ ಬಂದು 50 ಬರುತ್ತೆ, ಲೋಕಲ್ ಅಲ್ಲಿ 40 ಬರುತ್ತೆ ಸರ್. ಇದು ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕರ್ನಾಟಕದಲ್ಲಿ ಯಾರೇ ಗಾಡಿ ತಗೋಬೇಕು ಅಂತ ಇರೋರಿಗೆ ಅವ್ರಿಗೆ ಡಿಸ್ಕೌಂಟ್ ಆಫರ್ ಅದ, ಒಳ್ಳೆ ಆಫರ್ ಅಲ್ಲಿ ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕೊಡ್ತಾ ಇದೀವಿ ಸರ್ ಗಾಡಿ. ಅದು ಶ್ರೀ ರಾಘವೇಂದ್ರ ಮೋಟಾರ್ಸ್ ಕಡೆಯಿಂದ ಕೊಡ್ತಾ ಇದೀವಿ. ನೀವೇನಾದ್ರೂ ಗೂಡ್ಸ್ ಗಾಡಿಗಳನ್ನ ಹುಡುಕ್ತಾ ಇದ್ರೆ, ಇಲ್ಲಾಂದ್ರೆ ನೀವೇನಾದ್ರೂ ಪ್ಯಾಸೆಂಜರ್ ಆಟೋ ಹುಡುಕ್ತಾ ಇದ್ರೆ, ಅದು ಕೂಡ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಬೇಕು, ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಬೇಕು. ಸಿಬಿಲ್ ಇದೆಯಾ? ಆಗುತ್ತೆ. ಸಿಬಿಲ್ ಇಲ್ವಾ? ಆದ್ರೂ ಕೂಡ ನಿಮಗೆ ಲೋನ್ ಆಗುತ್ತೆ. ಅಂತ ಒಂದು ಸ್ಪಾಟ್ಗೆ, ಅಂದ್ರೆ ಅಂತ ಒಂದು ಲೊಕೇಶನ್ಗೆ ನಾನು ಇವತ್ತು ಬಂದಿದ್ದೀನಿ. ನಾನು ಬಂದಿರುವಂತದ್ದು ಬೆಂಗಳೂರಿಗೆ. ನಿಮ್ಮ ಶೋರೂಮ್ ಹೆಸರು ಹೇಳಿ ಸರ್. ಸರ್ ನಮ್ದು ಶ್ರೀ ರಾಘವೇಂದ್ರ ಮೋಟಾರ್ಸ್ ಅಂತ ಸರ್. ಅಡ್ರೆಸ್ ಎಲ್ಲಿ ಬರುತ್ತೆ ಇದು? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಬರುತ್ತೆ. ಓಕೆ. ಏನೇನು ಗಾಡಿಗಳು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ ಇವಾಗ ಗೂಡ್ಸ್ ಗಾಡಿ ಸಿಗುತ್ತೆ, ಓಕೆ. ಪ್ಲಸ್ ಪ್ಯಾಸೆಂಜರ್ ಅಂತ ಬೇಕಂದ್ರೆ ಪ್ಯಾಸೆಂಜರ್ ಸಿಗುತ್ತೆ. ಓಕೆ. ಇದರಲ್ಲೇ ಇವಾಗ ನಮ್ಗೆ ಗೂಡ್ಸ್ ಅಲ್ಲಿ CNG ಬೇಕು, ಡೀಸೆಲ್ ಬೇಕು ಅಂದು ಎರಡು ಸಿಗುತ್ತೆ. ಓಕೆ. CNG ಪ್ಲಸ್ ಡೀಸೆಲ್ ಎರಡು ಕೂಡ ನಿಮ್ಗೆ ಗೂಡ್ಸ್ ಗಾಡಿಗಳಲ್ಲಿ ಸಿಗುತ್ತೆ. ಪ್ಯಾಸೆಂಜರ್ ಅಲ್ಲಿ ಸರ್? ಸರ್ ಪ್ಯಾಸೆಂಜರ್ ಅಲ್ಲಿ ಇದು ಸಿಟಿಯಲ್ಲಿ ಓಡಾಡಕ್ಕೆ NST ಅಂತ ಈ ಹೊಸ ಪ್ಯಾಸೆಂಜರ್ ಬಂದಿದೆ. CNG ನ ಇದು? CNG ಇದು. ಓಕೆ. ಇದರಲ್ಲಿ ಡೀಸೆಲ್ ಬೇಕು ಅಂದ್ರೆ? ಡೀಸೆಲ್ ಇವಾಗ ಹಳ್ಳಿ ಕಡೆ ಓಡಿಸ್ಬೇಕಂತ ಇರ್ತಾರೆ, ದವಸ್ಪೇಟೆ ಈಗ ರಾಮನಗರ ಆ ಕಡೆ ಓಡಿಸ್ಬೇಕಂದ್ರು ಇದರಲ್ಲೇ ಡೀಸೆಲ್ ಪ್ಯಾಸೆಂಜರ್ ಸಿಗುತ್ತೆ. ಓಕೆ. ಅಲ್ಲಿಗೆ ಎರಡರಲ್ಲಿ ನೀವು ಗೂಡ್ಸ್ ಆದ್ರೂ ತಗೊಳ್ಳಿ, ಇಲ್ಲ ಪ್ಯಾಸೆಂಜರ್ ಆದ್ರೂ ತಗೊಳ್ಳಿ, ಎರಡರಲ್ಲೂ ಕೂಡ ನಿಮಗೆ CNG ಕೂಡ ಸಿಗುತ್ತೆ. ಇಲ್ಲ ನಿಮ್ಗೆ ಏನಾದ್ರು ಬೇಡ ಸರ್ ನನಗೆ ಫ್ಯೂಲ್ ಟಾಪ್ ಅಲ್ಲೇ ಬೇಕು ಅಂದ್ರೆ ಡೀಸೆಲ್ ವೇರಿಯಂಟ್ ಕೂಡ ಸಿಗುತ್ತೆ. ಎರಡು ಕೂಡ ಸಿಗುತ್ತೆ. ಸಿಬಿಲ್ ಇರ್ಲಿ ಸಿಬಿಲ್ ಇಲ್ದೇ ಇರಲಿ ಲೋನ್ ಆಗುತ್ತೆ ಸರ್. ಪ್ಯಾಸೆಂಜರ್ ಗಾಡಿಗೆ ಬಂದು ಸಿವಿಲ್ ಚೆನ್ನಾಗಿದ್ರೆ ಪ್ಯಾಸೆಂಜರ್ ಅಲ್ಲಿ ಲೋನ್ ಆಗುತ್ತೆ. ಓಕೆ. ಗೂಡ್ಸ್ ಗಾಡಿಯಲ್ಲಿ ಸಿವಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಮಾಡ್ಕೊಡ್ತೀವಿ. ಸಿಬಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಆಗುತ್ತೆ. ಓಕೆ. ಇದು ಬಂದು ನಿಮಗೆ ಆ್ಯಪೆ ಎಕ್ಸ್ಟ್ರಾ HT ಅಂತ. ಸೊ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಏನು ಬೇಕು ಸ್ಪೇಸಿಯಸ್ ಆಗಿ, ಅಂದರೆ ಲಗೇಜ್ ಕ್ಯಾರಿ ಮಾಡೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ಯೂಸ್ ಆಗುವಂಥದ್ದು. ನಾನು ನಿಮಗೆ ರೈಟ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಅಂದರೆ ಬ್ಯಾಕ್ ಸೈಡ್ ತೊಟ್ಟಿ ಅಂತ ನೀವೇನು ಹೇಳ್ತೀರಾ, ಸೊ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ. ಇನ್ಸೈಡ್ ಕೂಡ ಇವೆಲ್ಲನೂ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ, ಇವೆಲ್ಲನೂ ಕೂಡ ಯೂಸ್ಡ್ ಅಲ್ಲ, ಬ್ರ್ಯಾಂಡ್ ನ್ಯೂ. ಸರ್ ಇವಾಗ ಇದು ಬೇಕು ಅಂದರೆ ಏನು ಮಿನಿಮಮ್ ಡೌನ್ ಪೇಮೆಂಟ್ ಆಗುತ್ತೆ ಸರ್? ಸರ್ ಇದರಲ್ಲಿ ಮಿನಿಮಮ್ ಡೌನ್ ಪೇಮೆಂಟ್ ಬಿಡ ಅವ್ರದ್ದು ಸಿವಿಲ್ ಎಲ್ಲ 680 ಸಿವಿಲ್ ಇತ್ತು, ಎಲ್ಲ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ 35,000 ಇಂದ 38,000 ಡೌನ್ ಪೇಮೆಂಟ್ ಬರುತ್ತೆ. ಇದು CNG ಗಾಡಿಗೆ 35,000 ಇಂದ 38,000 CNG ಗಾಡಿಗೆ. ಇದರಲ್ಲೇ ಡೀಸೆಲ್ ವೆಹಿಕಲ್ ಇದೆ. ಡೀಸೆಲ್ ಅದರಲ್ಲೂ ಸಿವಿಲ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ 38,000 ಇಂದ 40,000 ಡೌನ್ ಪೇಮೆಂಟ್ ಬರುತ್ತೆ. ಓಕೆ. 40,000 ಡೌನ್ ಪೇಮೆಂಟ್ ಡೀಸೆಲ್ ಗಾಡಿಗೆ. ಓಕೆ. ಈಗ ಸಿಬಿಲ್ ಇಲ್ಲ ಅಂದ್ರೆ ಸರ್? ಸರ್ ಸಿವಿಲ್ ಇಲ್ಲ ಅಂದ್ರೆ ಇವಾಗ ಕಾರ್ಗೋ ಗಾಡಿ ಅವ್ರ ಸಿವಿಲ್ ಇರಲ್ಲ, ಅವ್ರಿಗೆ ಗಾಡಿ ಬೇಕು ಅಂತವ್ರಿಗೆ ಏನಾಗುತ್ತೆ, ಇವಾಗ ನಾವು ಸಿವಿಲ್ ಚೆನ್ನಾಗಿದೆ 38,000 ಇಂದ 40,000 ಹೇಳಿದೀವಿ. ಅದ್ರಲ್ಲಿ ಒಂದ್ 5,000 10,000 ಹೆಚ್ಚು ಕಮ್ಮಿ ಬರುತ್ತೆ ಸರ್. ಸಿವಿಲ್ ಇಲ್ಲ ಅಂದ್ರೆ ಒಂದು 50,000 ಅನ್ಕೊಳ್ಳಿ. 50,000 ರೂಪಾಯಿ ಆಗುತ್ತೆ ಸರ್. ಓಕೆ. ಒಂದು 50,000 ಅಂದ್ರೆ ಸಿಬಿಲ್ ಇಲ್ಲ ಅಂದಾಗ ಏನಾಗುತ್ತೆ, ಒಂದು 50,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗೂಡ್ಸ್ ಗಾಡಿ ಅಂತ ಏನ್ ಹೇಳ್ತೀರಾ, ಸೊ ಆ್ಯಪ್ ಎಕ್ಸ್ಟ್ರಾ ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಸಿಬಿಲ್ ಇತ್ತು ಅಂದ್ರೆ 35,000 ಇಂದ 38,000 ಡೌನ್ ಪೇಮೆಂಟ್ ನಿಮ್ಗೆ ಇದು ಸಿಗುತ್ತೆ. ಓಕೆ. ಈಗ ಪ್ಯಾಸೆಂಜರ್ ಬೇಕು ಅಂತ ಹೇಳಿದ್ರೆ, ಪ್ಯಾಸೆಂಜರ್ ಆಟೋಗಳು ನೀವೇನಾದ್ರು ಹುಡುಕ್ತಾ ಇದ್ರೆ, ಸೊ ನಾನು ನಿಮಗೆ ಫಸ್ಟ್ ಒಳಗಡೆ ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಇದ್ರ ಬಗ್ಗೆ ಡೀಟೇಲ್ಸ್ ಏನಿರುತ್ತೆ ನಾನು ಪಿಚ್ಚನ್ ಹಾಕ್ತೀನಿ. ಸೊ ನೀವು ನೋಡ್ತಾ ಬೋದು ಒಳಗಡೆ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ಸೊ ಅಂದರೆ ಪ್ಯಾಸೆಂಜರ್ ಆಟೋಗೆ ನಿಮ್ಗೆ ಏನೇನು ಬೇಕು ಸ್ಪೇಸಸ್ ಆಗಿ ಪ್ರತಿಯೊಂದು ಕೂಡ ಸಿಗುವಂಥದ್ದು. CNG ಕೂಡ ಇರುತ್ತೆ, ಜೊತೆಗೆ ಡೀಸೆಲ್ ವೇರಿಯಂಟ್ ಕೂಡ ಇದರಲ್ಲಿ ಲಭ್ಯ ಇರುತ್ತೆ. ಗಾಡಿ ಕೀಗಳು. ಓಕೆ ಸರ್. ಇವಾಗ ಇವಾಗ ಪ್ಯಾಸೆಂಜರ್ ಆಟೋದಲ್ಲಿ ಸರ್ ಈಗ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಡೌನ್ ಪೇಮೆಂಟ್ ಬೇಕಾಗುತ್ತೆ ಸರ್? ಇದರಲ್ಲಿ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಅವ್ರದ್ದು 680 ಓಡಿ ಗಿಡಿ ಯಾವ್ದು ಇಲ್ಲ ಅಂದ್ರೆ ಬರೀ 25,000 ಬರುತ್ತೆ ಡೌನ್ ಪೇಮೆಂಟ್. 25,000 ಬರುತ್ತೆ. ಪ್ಲಸ್ ಇದ್ರಲ್ಲಿ ಏನಂದ್ರೆ ಟಾಪ್ ಫಿಟ್ಟಿಂಗು ಫ್ರೀ ಇರುತ್ತೆ. ಓಕೆ. ಫ್ರೆಶ್ ಕಸ್ಟಮರ್ ರೆಡಿ ಇರುತ್ತೆ. ಕಸ್ಟಮರ್ ಬಂದ್ರು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರದ್ದು ಸಿವಿಲ್ ಚೆಕಿಂಗ್ ಆಯ್ತು, ಅಗ್ರಿಮೆಂಟ್ ಎಲ್ಲ ಆಯ್ತು, ಇಮ್ಮಿಡಿಯೇಟ್ ಆಗಿ ಅವ್ರು ತಗೊಂಡು ಇವತ್ತು ಹೋಗಿ ಪೂಜೆ ಮಾಡ್ಕೊಂಡು ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ಬೋದು. ಓಕೆ. ಆದ್ರೆ ರೆಡಿ ಇರುತ್ತೆ, ರೆಡಿ ಫಾರ್ ಡೆಲಿವರಿ. ಗಾಡಿ ಇವಾಗ ಇದೇನಿದೆ ಈ ತರ ರೆಡಿ ಇರುತ್ತೆ. ಫಸ್ಟ್ ಈ ಕಂಪ್ನಿಲೇ ಒಂದು ಪ್ಯಾಸೆಂಜರ್ ಬಂತು, ಸ್ವಲ್ಪ ಲಬ್ಬರ್ ಇತ್ತು ಇದಕ್ಕೆ. ಗಾಡಿ ಎತ್ತಾಗ್ತಿತ್ತು ಅಂತ ಸ್ವಲ್ಪ ಇದಾಗಿತ್ತು. ಇವಾಗ ಹೊಸ ಮಾಡಲು ಚೇಂಜ್ ಆಗಿದೆ. ಪ್ಲಸ್ ಇದಕ್ಕೆ ಬಂದು ಸಾವಕಾಶ್ ಅವ್ರು ಬಂದಿದೆ. ಓಕೆ. ಸಸ್ಪೆನ್ಷನ್ ಇದೆ. ಇದಕ್ಕೆ ಸಾವಕಾಶ್ ಅವ್ರು ಬಂದಿದೆ. ಇವಾಗ ಗಾಡಿ ಎತ್ತಾಗ್ತಾ ಇಲ್ಲ. ಪ್ಲಸ್ ಡ್ರೈವರ್ಗಳಿಗೆ ಫ್ರೀ ಮೇಂಟೆನೆನ್ಸ್. ಓಕೆ. ಯಾವ್ದೇ ಗ್ರೀವ್ಸ್ ಓಡ್ಸಂಗಿಲ್ಲ, ಸ್ಟಾರ್ ಪಿನ್ ಓಡ್ಸಂಗಿಲ್ಲ.
ಅವ್ರಿಗೆ ನಾರ್ಮಲ್ ಒಂದು ಪ್ರೀ ಮೇಂಟೆನೆನ್ಸ್. ಅವ್ರು ಯಾರು ಗ್ರೀಸ್ ಓಡಿಸೋರು ಲೋನ್ ಕಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋದು ಪ್ರೀ ಮೇಂಟೆನೆನ್ಸ್. ಓಕೆ, 25,000 ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಪ್ಯಾಸೆಂಜರ್ ಆಟೋ ಹುಡುಕ್ತಾರೆ CNGದು ಅದು ಕೂಡ ಸಿಗುತ್ತೆ. ಈಗ ಸರ್, ಈಗ CNG ಬಿಟ್ಟು ನಿಮ್ಮ ಹತ್ರ ಡೀಸೆಲ್ ಕೂಡ ಬರುತ್ತೆ ಅಂತ ಹೇಳಿದ್ರಲ್ಲ, ಡೀಸೆಲ್ಗೆ ಏನು ಡೌನ್ ಪೇಮೆಂಟ್ ಆಗ್ಬೋದು? ಸರ್ ಡೀಸೆಲ್ ಪ್ಯಾಸೆಂಜರ್ ಬಂದು ಇವಾಗ ಆಲ್ಮೋಸ್ಟ್ಲಿ ಹೊರಗಡೆ ಅದು, ಯಾಕೆ ಸಿಟಿಲಿ ಬರಲ್ಲ. ಅಲ್ಲಿ ಬಂದು ಏನಂದ್ರೆ ಅದು ಸಿವಿಲ್ ಚೆನ್ನಾಗಿದೆ 40,000 ರೂಪಾಯಿ ಬರುತ್ತೆ ಡೌನ್ ಪೇಮೆಂಟ್. ಓಕೆ, ಸಿವಿಲ್ ಇಲ್ಲ ಅಂದ್ರೂ ಕೂಡ ಆ ಗಾಡಿಗೆ ಒಂದು 55,000 ಬರುತ್ತೆ ಸರ್. 55,000 ಬರುತ್ತೆ ಸರ್. ಅದು Okay. ಡೀಸೆಲ್ ಪ್ಯಾಸೆಂಜರ್. ಓಕೆ, ಇದು CNG ಅಲ್ಲ ಅವೆಲ್ಲ ತೋರಿಸಿದ್ದು? ಹೌದು, 300cc ಇದು 6 ಫೀಟ್ ಇದು. ಓಕೆ ಇದರಲ್ಲೇ 5.5 ಅಡಿ 230cc ಇದೆ. ಓಕೆ, ಅದು ಕೂಡ ಅದು ಲಭ್ಯ ಇದೆ. ಇದೆ. ಅದನ್ನು ಸಿವಿಲ್ ಚೆನ್ನಾಗಿದೆ, ಬರೀ 30,000 ಬರುತ್ತೆ ಡೌನ್ ಪೇಮೆಂಟ್. 30,000 ಡೌನ್ ಇದು 6 ಫೀಟ್ ಗಾಡಿ ಇದು. ಓಕೆ, ಇದರಲ್ಲಿ ಡೀಸೆಲ್ 6 ಫೀಟ್ 5 ಫೀಟ್ ಇದೆ. ಹ್ಮ್. ಅದನ್ನ ನಾನು ಅವಾಗಲೇ ಹೇಳ್ದಂಗೆ 38,000ದಿಂದ ಡೌನ್ ಪೇಮೆಂಟ್ ಸಿವಿಲ್ ಚೆನ್ನಾಗಿದ್ರೆ. ಸಿವಿಲ್ ಇಲ್ಲ ಅಂದ್ರೆ 45ರಿಂದ 50,000 ಬರುತ್ತೆ. ಓಕೆ, 45,000ರಿಂದ 50,000 ಡೌನ್ ಪೇಮೆಂಟ್, ಅದು ಕೂಡ ಸಿಬಿಲ್ ಇಲ್ಲ ಅಂದ್ರೆ. ಹೌದು ಸರ್. ಇದು ಸರ್, ಇದು CNGನೇನಾ? ಸರ್ ಇದು CNG ಬಜಾಜ್ ಕಂಪ್ನಿ ಇದೆ ಇದು. ಓಕೆ, ಬಜಾಜ್ ಬಜಾಜ್ ಕಂಪ್ನಿದು. ಬಜಾಜ್ ಹ್ಮ್ ಹ್ಮ್. ಇದು ಬಂದು ನಿಮ್ಗೆ ಸಿವಿಲ್ ಚೆನ್ನಾಗಿದ್ರೆ 40,000 ಡೌನ್ ಪೇಮೆಂಟ್ ಬರುತ್ತೆ. ಸಿಬಿಲ್ ಚೆನ್ನಾಗಿದ್ರೆ 40,000 40,000 ಡೌನ್ ಪೇಮೆಂಟ್ ಬರುತ್ತೆ. ಓಕೆ ಸಿವಿಲ್ ಏನೋ ಒಂದ್ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಒಂದ್ 45ರಿಂದ 50,000 ಡೌನ್ ಪೇಮೆಂಟ್ ಬರುತ್ತೆ. ಓಕೆ. ಸೊ ಅವಾಗಲೇ ತೋರಿಸಿದ್ ಬಂದು ನಿಮಗೆ ಹ್ಯಾಪಿ ಎಕ್ಸ್ಟ್ರಾ HT. ಸೊ ಅದ್ಬಿಟ್ಟು ಇದು ಬಂದು ಬಜಾಜ್ ಕಂಪ್ನಿದು. ಇದ್ರದ್ದು ಕೂಡ ನಾನು ನಿಮಗೆ ರೈಟ್ ಸೈಡ್ ಅಂದ್ರೆ ಬ್ಯಾಕ್ ಸೈಡ್ ತೊಟ್ಟಿಯಾಗಿರೋದಂತ ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಬೋದು. ಇದು ಎಷ್ಟು ಸರ್ ಸೈಜ್ ಏನಿದೆ ಬರುತ್ತೆ? ಸರ್ ಇದು 6 ಅಡಿ ಸರ್, 6 ಫೀಟ್. 6 ಫೀಟ್. ಹೌದು ಸರ್. ಓಕೆ, ಇದರಲ್ಲೂ ಬೇರೆ ಏನಾದ್ರು ಫೀಟ್ಗಳಿದೆಯಾ ಇಲ್ಲ ಇದೆ ಒಂದೇನಾ? ಇದರಲ್ಲಿ ಬಂದು ಡೀಸೆಲ್ ಇದೆ. ಓಕೆ, ಡೀಸೆಲ್ ಇದು ಸೇಮ್ ಏನಿದೆ 6 ಫೀಟ್ ಸೇಮ್ ಅದೇ ಡೀಸೆಲ್ ಗಾಡಿ. ಓಕೆ, ಅದು ಡೀಸೆಲ್ದು. ಹಾ ಸರ್. ಓಕೆ, ಸೊ ನೀವು ನೋಡ್ತಾ ಬೋದು. ಇದು ಬಂದು ನಿಮಗೆ CNG, ಇದು ಬಂದು ಡೀಸೆಲ್. ಓಕೆ, ಡೀಸೆಲ್ಗೆ ಸರ್ ಏನ್ ಡೌನ್ ಪೇಮೆಂಟ್ ಆಗುತ್ತೆ? ಸರ್ ಇದು ಡೀಸೆಲ್ ಬಂದು ಬಜಾಜ್ ಕಂಪ್ನಿ ಬಂದು ಸಿವಿಲ್ ಚೆನ್ನಾಗಿದ್ರೆ 45,000 ಡೌನ್ ಪೇಮೆಂಟ್ ಬರುತ್ತೆ. ಓಕೆ, ಸಿವಿಲ್ ಏನೋ ಒಂಚೂರು ಇಂದ ಮುಂದೆ ಆಗಿದೆ 55,000ರಿಂದ 60,000 ಡೌನ್ ಪೇಮೆಂಟ್. ಇದು ಡೀಸೆಲ್. ಓಕೆ, ಡೀಸೆಲ್ ಬಜಾಜ್ ಇದು. ಓಕೆ, ಬಜಾಜ್ ಕಂಪ್ನಿ ಇದು. ಹೌದು ಸರ್. ಸರ್, ಇವಾಗ ಇಷ್ಟೊಂದು ಗಾಡಿಗಳು ತೋರಿಸಿದ್ರಲ್ಲ, ಇವತ್ತೆಲ್ಲ ಮೇಂಟೆನೆನ್ಸ್ ಹೇಗಿರುತ್ತೆ ಸರ್? ಸರ್ ಒಂದೊಂದು ಮೇಂಟೆನೆನ್ಸ್ ಏನಂದ್ರೆ ಇವಾಗ CNG ಅಂತ ಬಂದ್ರೆ ಅದರಲ್ಲಿ ಇದಿಲ್ಲ ಸರ್, ಏನೋ ಗ್ರೀವ್ ಸೋರ್ಸಂಗಿಲ್ಲ, ಪ್ರೀ ಮೇಂಟೆನೆನ್ಸ್. ಓಕೆ, ಕಸ್ಟಮರ್ ಬಂದವರು ಮಾಮೂಲಿ ಅದ್ರಲ್ಲಿ ಒಂದು 6.5 kg ಕೆಪಾಸಿಟಿ ಸಿಲಿಂಡರ್. ಅದು 200 ಕಿಲೋಮೀಟರ್ ಅವರು ಇದ್ ಮಾಡ್ಬೋದು, ಡ್ರೈವ್ ಮಾಡ್ಬೋದು, ಲೋಡ್ ಹೊಡಿಬೋದು. ಅವ್ರಿಗೆ ಮೈಲೇಜು ಲಾಂಗ್ ಅಲ್ಲಿ 55 ಬರುತ್ತೆ. ಯಾವ್ದು ಸರ್? ಫಸ್ಟ್ ಒಂದು ಅದು ಫಸ್ಟ್ ಒಂದು Piaggio ಇದು. ಓಕೆ, 55 ಮೈಲೇಜ್. 55 ಲಾಂಗ್ ಅಲ್ಲಿ ಬರುತ್ತೆ. ಲೋಕಲ್ ಅಲ್ಲಿ 47 ವರೆಗೂ ಬರುತ್ತೆ. ಓಕೆ, ಪ್ಲಸ್ 6.5 kg ಸಿಲಿಂಡರ್ ಕೆಪಾಸಿಟಿ. ಓಕೆ, ಇದ್ರ ಸರ್ ಮೈಲೇಜ್? ಸರ್ ಇದು ಬಂದು ನಿಮ್ಗೆ ಲಾಂಗ್ ಅಲ್ಲಿ ಬಂದು 50 ಬರುತ್ತೆ, ಲೋಕಲ್ ಅಲ್ಲಿ 40 ಬರುತ್ತೆ. ಓಕೆ, ಪ್ಲಸ್ ಇದು ಬಂದು 6.5 kg ಸಿಲಿಂಡರ್ ಕೆಪಾಸಿಟಿ. ಓಕೆ, ಇದು ಸರ್ ಮೈಲೇಜ್? ಸರ್ ಇದು ಬಂದು ಬಜಾಜ್ ಕಂಪ್ನಿದ್ ಬಂದು ಇಷ್ಟು 4.5 kg ಗ್ಯಾಸ್ ಸಿಲಿಂಡರ್. ಪ್ಲಸ್ ಇದ್ರಲ್ಲಿ ಬಂದು ಲಾಂಗ್ ಅಲ್ಲಿ 55 ಬರುತ್ತೆ, ಲೋಕಲ್ ಅಲ್ಲಿ 47 ಬರುತ್ತೆ. ಓಕೆ, ಇದು ಸರ್? ಸರ್ ಡೀಸೆಲ್ ಅಲ್ಲಿ ಬಜಾಜ್ ಕಂಪ್ನಿದ್ ಬಂದು ಲಾಂಗ್ ಅಲ್ಲಿ ಬಂದು 30 ವರೆಗೂ ಬರುತ್ತೆ, ಲೋಕಲ್ ಅಲ್ಲಿ ಬಂದು 27, 28 ಬರುತ್ತೆ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಹಾ ಸರ್. ಓಕೆ, ಇವಾಗ ಸರ್ ಇದು ತೋರಿಸಿದ್ರಲ್ಲ ಫಸ್ಟ್ ಒಂದು ಆ್ಯಪ್, ಇದು ಎಕ್ಸ್ಟ್ರಾ HT, ಅದ್ರಲ್ಲೂ ಡೀಸೆಲ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದ್ರದ್ದು ಎಷ್ಟು ಮೈಲೇಜ್ ಬರ್ಬೋದು ಸರ್? ಅದು ಸೇಮ್ ಡೀಸೆಲ್ ಗಾಡಿ ಇವಾಗ ಏನು ಹೇಳಿದೆ, ಲಾಂಗ್ ಅಲ್ಲಿ 30, 35 ಬರುತ್ತೆ. ಓಕೆ, ಲೋಕಲ್ ಅಲ್ಲಿ ನಿಮ್ಗೆ ಎಷ್ಟು 27, 28 ಬರುತ್ತೆ. ಓಕೆ, ಇವೆಲ್ಲ ಗಾಡಿಗಳು ನನ್ನ ಸಬ್ಸ್ಕ್ರೈಬರ್ ಯಾರ್ಯಾರು ವಿಡಿಯೋ ನೋಡ್ತಾ ಇದಾರೆ ಬಂದ್ರೆ ಒಳ್ಳೆ ಪ್ರೈಸಿಗೆ ಸಿಗುತ್ತಾ ಸರ್? ಅವರು ನಿಮ್ ವಿಡಿಯೋ ಹೆಸರು ಹೇಳ್ಕೊಂಡು ಯಾರು ಬರ್ತಾರೆ ಅವ್ರಿಗೆ ಡಿಸ್ಕೌಂಟ್ ಆಫರ್ ಅಲ್ಲಿ ನಾನು ಖಂಡಿತ ಕೊಡ್ತೀನಿ ಸರ್. ಓಕೆ, ಮತ್ತೆ ಇದೇನ್ ಹೇಳ್ತಾ ಇದೀರಾ, ಇದೇನ್ ಕೇಳ್ತಾ ಇದೀರಾ ನೀವೆಲ್ಲ ಆಫರ್, ಇವೆಲ್ಲಾನು ಕೂಡ ಬೆಂಗಳೂರು ಅವ್ರಿಗೆ, ಅಂದ್ರೆ ಇವೆಲ್ಲ ಗಾಡಿಗಳು ಬೆಂಗಳೂರಲ್ಲಿ ಸಿಗುವಂತದ್ದು. ಇವೆಲ್ಲಾನು ಕೂಡ ಬರೀ ಸಿಟಿ ಪರ್ಮಿಟ್. ಸರ್ ಇದು ಗೂಡ್ಸ್ ಗಾಡಿ ಬಂದು ಆಲ್ ರೌಂಡ್ ಕರ್ನಾಟಕ. ಓಕೆ, ಪ್ಯಾಸೆಂಜರ್ ಬಂದು ಸಿಟಿ ಪರ್ಮಿಟ್, ಅಂದ್ರೆ ಸಿಟಿ ಲಿಮಿಟ್ಸ್ ಮಾತ್ರ ಇದು. ಇದು CNG ಬಂದು ಸಿಟಿ ಲಿಮಿಟ್. ಇದ್ರಲ್ಲಿ ಡೀಸೆಲ್ ಗಾಡಿ ಬಂದು ಹಳ್ಳಿ, ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ದವಸಪೇಟೆ ಆ ಕಡೆಗೆ ಬ್ಲಾಕ್ ಕಲರ್ ಗಾಡಿ. ಅದು ಸೀಟ್ ಹೊಡಿತಾ, ಅದು ಸೀಟ್ ಹೊಡೆಯೋದಿದೆ, ಅದಲ್ಲಿ ಇದಿರುತ್ತೆ. ಓಕೆ ಸರ್, ಇವಾಗ ಇಷ್ಟೊಂದು ಗಾಡಿಗಳು ತೋರಿಸೋದಲ್ಲ, ಈಗ ಲೋನ್ ಬೇಕು ಅಂದ್ರೆ ಆ ಲೋನ್ ಬೆಂಗಳೂರವ್ರು ಮಾತ್ರ ಆಗೋದು ಸರ್? ಬೆಂಗಳೂರವ್ರಿಗಂದ್ರೆ ಅವ್ರು ಬೆಂಗಳೂರು ಅಡ್ರೆಸ್ ಗ್ರೂಪ್ ಇತ್ತು, ಇಲ್ಲ ಬೆಂಗಳೂರಲ್ಲೇ ಇರ್ತಾರೆ, ಅವ್ರದ್ದು ಅಡ್ರೆಸ್ ಗ್ರೂಪ್ ಇರಲ್ಲ. ಅವರು ಒಬ್ಬೊಬ್ರು ಬಂದು ರಾಮನಗರ ಇದಲ್ಲಿ ಇರ್ತಾರೆ, ಇಲ್ಲಿ ರಾಮನಗರದಲ್ಲಿ ಅಡ್ರೆಸ್ ಇರುತ್ತೆ, ಇಲ್ಲಿದ್ದು ಏನಿರಲ್ಲ ಅವ್ರಿಗೆ. ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಇಲ್ಲೊಂದು ರೆಂಟಲ್ ಇವಾಗ ಏನ್ ಲೋಕಲ್ ಅಡ್ರೆಸ್ ಗ್ರೂಪ್ ಇದೆ ಅವ್ರದ್ದು ರೆಂಟಲ್ ಅಗ್ರಿಮೆಂಟ್ ಇದು ಮಾಡ್ತೀವಿ. ರೆಂಟಲ್ ಅಗ್ರಿಮೆಂಟ್ ಮಾಡಿ ಅವ್ರಿಗೆ ಏನ್ ಸಿವಿಲ್ ಚೆಕ್ ಮಾಡಿ ಲೋನ್ ನೀಟಾಗಿ ಏನಾಯ್ತೋ ನಾವು ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಓಕೆ, ಒಟ್ಟಲ್ಲಿ ಇಲ್ಲಿ ಬೆಂಗಳೂರ್ದು ಏನಾದ್ರು ಒಂದು ಪ್ರೂಫ್ ಇರಬೇಕು. ರೆಂಟಲ್ ಅಗ್ರಿಮೆಂಟ್ ನೋಡ್ತೀವಿ, ಇಲ್ಲ ಒಂದು ಲೋಕಲ್ ಅಡ್ರೆಸ್ ಗ್ರೂಪ್ ಏನೋ ಒಂದು ಸ್ಟಡಿ ಮಾಡ್ಕೊಡ್ತೀವಿ. ಓಕೆ, ಸೊ ಕೇಳಿದ್ರಲ್ಲ, ಸೊ ಈ ತರ ನಿಮ್ಗೆ ಇಲ್ಲಿ ನಿಮ್ಗೆ ಯಾವ್ದು ಬೇಕು, ಪ್ಯಾಸೆಂಜರ್ ಆಟೋ ಬೇಕಾ ಇಲ್ಲ ಗೂಡ್ಸ್ ಬೇಕಾ, ಎರಡೂ ಕೂಡ ವೆರೈಟಿಲ್ ಸಿಗುತ್ತೆ. CNG ಬೇಕಾದ್ರೆ CNG ಕೂಡ ತಗೋಬಹುದು,
ಇಲ್ಲ ನೀವೇನಾದರೂ ಡೀಸೆಲ್ ಹುಡುಕ್ತಾ ಇದ್ರೆ ಡೀಸೆಲ್ ಕೂಡ ಸಿಗುತ್ತೆ. ವಿಡಿಯೋ ಮೇಲೆ ನಾವು ನಂಬರ್ ಕೊಟ್ಟಿರ್ತೀವಿ, ಹೆಚ್ಚಿನ ಮಾಹಿತಿಗೆ ನೀವು ಕರೆ ಕೂಡ ಮಾಡ್ಬೋದು. ಇಲ್ಲ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ಸೊ ಬೇಕು ಅನ್ನೋರು ಒಂದ್ಸಲ ವಿಸಿಟ್ ಕೂಡ ಮಾಡ್ಬೋದು.